ಮೊಟ್ಟೆ ಪ್ರಿಯರಿಗೋಸ್ಕರ ಇನ್ನೊಂದು ಹೊಸ ಡಿಶ್ ತೊಗೊಂಬಂದಿದ್ದೀನಿ, ಅದೇ ಮೊಟ್ಟೆ ಕೀಮಾ ಮಸಾಲ. ಒಂದೇ ಥರ ಮಸಾಲ ಟ್ರೈ ಮಾಡ್ತಿದ್ರೆ ಈ ಥರ ಟ್ರೈ ಮಾಡಿ ಡೆಫಿನೆಟಾಗಿ ಸಕ್ಕತ್ತಾಗಿರುತ್ತೆ. ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ಚಿಕನ್ ತಿನ್ನೋರ್ಗೆ ಮಾತ್ರ ವೆರೈಟಿ ಇಲ್ಲ, ಹೇಗೆ ತಿನ್ನೋರ್ಗೂ ಸಖತ್ತಾಗಿ ವೆರೈಟಿಗಳು ಡಿಶ್ ಇದೆ. ಆದರೆ ನಾವು ಒಂದೊಂದೇ ಟ್ರೈ ಮಾಡ್ತಾ ಇರಬೇಕಷ್ಟೇ. ಇವತ್ತು ನಾನು ಮಾಡ್ತಿರೋದು ಹೇಗೆ ಕೀಮಾ ಮಸಾಲ ಸಖತ್ತಾಗಿರುತ್ತೆ. ಅನ್ನಗೆ, ನಾನ್, ಚಪಾತಿ, ದೋಸೆಗೆ, ಪೂರಿಗೆ, ನೀವು ಯಾವುದೇ ಥರ ಡಿಶ್ ಆಗಿದ್ರೂ ಇದಕ್ಕೆ ಸಖತ್ತಾಗಿರುತ್ತೆ. ಇದಕ್ಕೆ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. 6 ಮೊಟ್ಟೆ ಅಂದರೆ ಮ್ಯಾಕ್ಸಿಮಮ್ ನೀವು ಒಂದು 10ರಿಂದ 15 ಜನದವರೆಗೂ ತಿನ್ಬೋದು, ಅಷ್ಟು ಕ್ವಾಂಟಿಟಿಲಾಗುತ್ತೆ. ಈಗ ಅದಕ್ಕೆ 6 ಮೊಟ್ಟೆನ ನಾವು ಫಸ್ಟು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದೊಂದೇ ನೋಡಿ ಕಮ್ಮಿ ಕ್ವಾಂಟಿಟಿಲಿ ಹೆವಿ ಕ್ವಾಂಟಿಟಿ ಮಾಡ್ಬೋದು. 6 ಮೊಟ್ಟೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ 15 ಜನ ತಿನ್ನೋ ಲೆವೆಲ್ಗೆ ನಾವು ಮಾಡ್ಬೋದು. ಮೊಟ್ಟೆ ಬೇಯ್ಬೇಕಾದ್ರೆ 2 ಈರುಳ್ಳಿ ಅಂದರೆ ಸ್ಲೈಸ್ ಬರುತ್ತಲ್ಲ, ಅದಕ್ಕೆ 2 ಸ್ಲೈಸ್ ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಬಾಯ್ಲ್ ಮಾಡ್ಕೊಳ್ಳಿ. ಏನಂದರೆ ಟಿಪ್ಸ್, ಇದು ಯಾವುದೇ ಕಾರಣಕ್ಕೂ ಮೊಟ್ಟೆ ಒಡೆಯೋದಿಲ್ಲ ಒಳಗಡೆ. ಈಗ ಮೊಟ್ಟೆ ಬಾಯ್ಲ್ ಆದಮೇಲೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ನಾನು ಕೆಂಪು ಈರುಳ್ಳಿ ತೊಗೊಂಡಿದ್ದೀನಿ, ಅಂದರೆ ಪಿಂಕ್ ಆನಿಯನ್ ಅಂತಾರಲ್ಲ ಆ ಥರ ಆನಿಯನ್ ತೊಗೊಳ್ಳಿ. ಇದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ಈರುಳ್ಳಿ ಬೇಡ. 2 ಟೊಮೆಟೊ, 3 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ತೊಗೊಳ್ಳೋಣ. ನಾನು ಶುಂಠಿ ತೊಗೊಳ್ಳೋದು ಮಿಸ್ ಮಾಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಅಲ್ಲಿ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ. ಒಂದು ಹಾಫು ಕಾಯಿ ತೊಗೊಳ್ಳಿ, ಏಕೆಂದರೆ ಮಸಾಲೆ ಸ್ವಲ್ಪ ರಿಚ್ ಆಗಿ ಹಾಗೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ, ಹಾಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಈಗ ಮೊಟ್ಟೆ ನೀವು ನೋಡ್ಬೋದು ಯಾವುದೇ ಥರ ಅದು ಬ್ರೇಕ್ಔಟ್ ಆಗಿಲ್ಲ, ಎಷ್ಟು ಚೆನ್ನಾಗಿ ಅಂದರೆ ಮೊಟ್ಟೆ ಬೇಯಿಸ್ಬೇಕಾದ್ರೆ ಎಲ್ಲ ಈಚೆ ಬಂದುಬಿಡುತ್ತಲ್ವ, ಅಂದರೆ ಮೊಟ್ಟೆ ಹೊಡ್ಕೊಂಡು ಆ ಥರ ನೋಡಿ ಏನೂ ಆಗಿಲ್ಲ. ಇದಕ್ಕೆ ಟಿಪ್ಸ್ ಇದು ನೋಡಿ, ಈರುಳ್ಳಿನ ಫುಲ್ ಫೈನಾಗಿ ಕಟ್ ಮಾಡ್ಕೋಬೇಕು, ಹಾಗೆ ಮೆಣಸಿನ್ಕಾಯಿನೂ ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಆನಿಯನ್ ನೋಡಿ ನಾನು ಹಾಕಿರೋದ್ರಿಂದ ಯಾವುದೇ ಥರ ಮೊಟ್ಟೆ ಬ್ರೇಕ್ಔಟ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆನಿಯನ್ ಸಿಪ್ಪೆ ಹಾಕ್ತಾರೆ, ಅಂದರೆ ಈರುಳ್ಳಿ ಸಿಪ್ಪೆ ಹಾಕ್ತಾರೆ. ಈ ಥರ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಕಲರ್ ಚೇಂಜ್ ಆಗುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನೀವು ಮೊಟ್ಟೆಗೆ ನಾವು ಈರುಳ್ಳಿ ಸಿಪ್ಪೆ ಹಾಕೋ ಬದಲು ಈರುಳ್ಳಿನ ಸ್ಲೇಸ್ ಮಾಡಿ ಹಾಕೋದ್ರಿಂದ ಯಾವುದೇ ಥರ ಮೊಟ್ಟೆ ಕಲರ್ ಚೇಂಜ್ ಆಗೋದಿಲ್ಲ, ಹಾಗೆ ಒಡೆಯೋದು ಇಲ್ಲ. ಈ ಟಿಪ್ಸ್ನ ನೀವು ಟ್ರೈ ಮಾಡಿ, 100% ಸೊಲ್ಯೂಷನ್ ಆಗುತ್ತೆ. ನೀವು ಮೊಟ್ಟೆನ ಬಿಡಿಸ್ಕೊಬೇಕಾದ್ರೆ, ಅಂದರೆ ಅದು ಸಿಪ್ಪೆ ಬಿಡಿಸ್ಕೊಬೇಕಾದ್ರೆ ಸ್ವಲ್ಪ ಈ ಥರ ಸ್ಲ್ಯಾಬ್ಗೆ ರೋಲ್ ಮಾಡಿ ಹಾಕೋದ್ರಿಂದ ನೀಟಾಗಿ ಎಲ್ಲ ಬ್ರೇಕ್ಔಟ್ ಆಗಿ ನೀಟಾಗಿ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಆಗುತ್ತೆ. ಈಗ ಮೊಟ್ಟೆನ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಒಳಗಡೆ ಇದು ರೆಡಿ ಆಗಿಬಿಡುತ್ತೆ ಈ ಡಿಶ್ಶು. ಈಗ ಏನು ಮಾಡಬೇಕು ಈ ಮೊಟ್ಟೆನ ಅಂದರೆ, ಈಗ ಚಿಕ್ಕ ಚಿಕ್ಕದಾಗಿ ನೀವು ಈ ಥರ ಕಟ್ ಮಾಡ್ಕೋಬೋದು. ಒಳಗಡೆ ಯೋಕ್ ಏನಿರುತ್ತೆ ಅದನ್ನು ತೆಗೆದಿಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ಟಾಕಬೇಕು. ಅಥವಾ ನಮಗೆ ಈ ಥರ ಬೇಡ ಅಂತ ಅನ್ನೋರು ಮೊಟ್ಟೆನೇನು ಮಾಡಬೇಕು, ಈ ಥರ ನೀವು ಏನಿರುತ್ತೆ ಗ್ರೇಟ್ ಮಾಡೋದಿರುತ್ತಲ್ಲ ಆ ಥರದ್ರಲ್ಲಿ ನಾವು ತುರ್ಕೊಬೇಕಾಗತ್ತೆ. ಈ ತುರ್ಕೊಳ್ಳೋದ್ರಿಂದ ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹಾಕೋ ಬದಲು ಈ ಥರ ತುರ್ದಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆ ಥರ ಏನಿಲ್ಲ. ಬಟ್ ಈ ಥರ ಹಾಕಿದ್ರೆ ಪ್ರತಿ ಒಂದು ಬೈಟಕ್ಕೂ ಕೂಡ ಮೊಟ್ಟೆ ನಮಗೆ ಸಿಗ್ತಾ ಹೋಗುತ್ತೆ. ಈ ಥರ ಎಲ್ಲ ಮೊಟ್ಟೆಗಳು ಕೂಡ ನಾವು ತುರ್ಕೋಬೇಕಾಗತ್ತೆ. ತುರ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ 6 ಮೊಟ್ಟೆಗೆ ಮ್ಯಾಕ್ಸಿಮಮ್ ನೋಡಿ ತೊಟ್ಟೆ ತುಂಬ ಆಗುತ್ತೆ. ಕ್ವಾಂಟಿಟಿನೂ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ ಒಂದು 15 ಜನ ತಿನ್ಬೋದು. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಅಂದರೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆನಿಯನ್ ಆಗಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಏನು ಮೆಣಸಿನ್ಕಾಯಿ ಇರುತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕೆಲವರು ತುಪ್ಪ ಕೂಡ ಆ್ಯಡ್ ಮಾಡ್ತಾರೆ, ತುಪ್ಪ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಈಗ ಆನಿಯನ್ನ ಚೆನ್ನಾಗಿ ನಾವು ಗೋಲ್ಡನ್ ಕಲರ್ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಆಗೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಗೋಲ್ಡನ್ ಕಲರ್ ಬೇಡ, ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ಒಂದು 2 ಕಡ್ಡಿ ಕರಿಬೇವು ನಮ್ಮದೇ ಮರದ್ದು. ಸೊ ಈಗ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಆಲ್ರೆಡಿ ಬೆಳ್ಳುಳ್ಳಿ ತೋರಿಸ್ದೆ, ಶುಂಠಿ ತೋರಿಸಲಿಲ್ಲ ನಿಮಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಅದೇ ಸ್ವಲ್ಪ ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ, ತುಂಬ ರಿಚ್ ಆಗಿರುತ್ತೆ. ಹಾಗೆ ಚಕ್ಕೆ ಲವಂಗ ಪೌಡರ್ ಏನು ರೆಡಿ ಇರುತ್ತಲ್ವ ಯೂಶಲಿ ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮಗೆ ಬೇಡ ಈ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. 2 ಟೊಮೆಟೊ ಫುಲ್ಲು ಫೈನಾಗಿ ನೀವು ಅದನ್ನು ಹಚ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಫ್ರೈ ಆಗಲಿ, ಯಾವ ಥರ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ಥರ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗೋದ್ರ ಜೊತೆಗೆ ನೀಟಾಗಿ ಬೇಯುತ್ತೆ, ಹಾಗೆ ಉಪ್ಪು ಕೂಡ ನೀಟಾಗಿ ಹಿಡಿಕೊಳ್ಳುತ್ತೆ. 5 ನಿಮಿಷ ಫ್ರೈ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ, ಅದು ಹಬೆಲೆ ಕೂಡ ನೀಟಾಗಿ ಬೇಯ್ಕೊಳ್ಳುತ್ತೆ.
ನೀವು ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ನೀವು ಚಕ್ಕೆ ಲವಂಗದ ಪೌಡ್ರು ಸ್ಕಿಪ್ ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಫ್ಲೇವರ್ಫುಲ್ಲಾಗಿ ತುಂಬ ರುಚಿಯಾಗಿರುತ್ತೆ. ಲೈಕ್ ಚಿಕನ್ ಸಾಂಬಾರು ಯಾವ ಥರ ಫ್ಲೇವರ್ ಇರುತ್ತೋ ಅದೇ ಥರನೇ ಫ್ಲೇವರ್ ಬರುತ್ತೆ. ಆದರೆ ಇದು ಮೊಟ್ಟೆ ಕೀಮಾ ಮಸಾಲ ಆಗಿರೋದ್ರಿಂದ ಅದೇ ಥರ ಟೇಸ್ಟ್ ಇರುತ್ತೆ. ಈಗ ಆಲ್ರೆಡಿ ನಾನು 2 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ, ಆಗಲೇ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್. ನೀವು ಯಾವುದೇ ಕಾರಣಕ್ಕೂ ಈ ಪೆಪ್ಪರ್ ಪೌಡರ್ನ ಕೂಡ ಮಿಸ್ ಮಾಡಲೇಬಾರ್ದು. ತುಂಬ ಟೇಸ್ಟ್ ಕೊಡುತ್ತೆ ಈ ಪೆಪ್ಪರ್ ಪೌಡರ್. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಿಮ್ಮ ಹತ್ರ ಪೊಟೆಟೊ ಸ್ಮ್ಯಾಶರ್ ಇತ್ತು ಅಂದರೆ ಪೊಟೆಟೊ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಬೇಡ ಅಂದರೆ ಈ ಸೌಟ್ ಏನಿರುತ್ತೆ ಸೌಟಲ್ಲೇ ನೀಟಾಗಿ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಆಗಲಿ. ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಲಿಕ್ವಿಡ್ ಫಾರ್ಮೇಷನ್ ಬರಬೇಕಲ್ಲ, ಸೊ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ರೆಡಿ ಆದಮೇಲೆ ನಾವು ಮೊಟ್ಟೆ ಏನು ತುರ್ಕೊಂಡಿರ್ತೀವಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ. ನೀವು ರಫ್ ಆಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಕಲಿಸ್ಬಿಡುತ್ತೆ ಮೊಟ್ಟೆ. ಸೊ ನೀವು ಸಾಫ್ಟಾಗಿ ಅದನ್ನು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಇದಕ್ಕೆ ನೀರು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ 1-2 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು 2 ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ಅದು ಅಬ್ಸರ್ವ್ ಆಗುತ್ತೆ. ನಾನು ಕಾಯಿ ಏನು ತೋರಿಸಿದೆ ಅದನ್ನು ನಾವು ಮಿಕ್ಸರಲ್ಲಿ ಹಾಕಿ ನೀಟಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಪೇಸ್ಟ್ ಹಾಕೋದು ಬೇಡ, ನಾವು ಅದನ್ನು ಸೋಸ್ಕೊಂಡು ತೆಂಗಿನಕಾಯಿ ಹಾಲು ಹಾಕೋಬೇಕಾಗತ್ತೆ. ನಿಮಗೆ ಇನ್ನೂ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಚೆನ್ನಾಗಿ ನೀವು ನೈಸಾಗಿ ರುಬ್ಕೊಂಡು ಆ ತೆಂಗಿನಕಾಯಿ ಹಾಕೋಬೋದು. ನಾನು ಸ್ವಲ್ಪ ರಫ್ಲಿ ರುಬ್ಕೊಂಡು ತೆಂಗಿನಕಾಯಿ ಹಾಲು ಮಾತ್ರ ತೊಗೊತಾ ಇದ್ದೀನಿ. ಈ ತೆಂಗಿನಕಾಯಿ ಬದಲು ನೀವು ಫ್ರೆಶ್ ಕ್ರೀಮ್ ಸಹ ಹಾಕ್ಬೋದು. ಬೇಡ ನ್ಯಾಚುರಲ್ ಆಗಿರಲಿ ಚೆನ್ನಾಗಿರಲಿ ಅನ್ನೋರು ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇಲ್ಲ ಬೇಡ ಅನ್ನೋರು ನೀವು ಇದಕ್ಕೆ ಗೋಡಂಬಿ ಕೂಡ ಪೇಸ್ಟ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಗೋಡಂಬಿ ಪೇಸ್ಟ್ಗಿಂತ ಈ ತೆಂಗಿನಕಾಯಿ ಹಾಲು ಹಾಕೋದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಇದು ಓಕೆ ಅಂದರೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಸಿಮ್ಮಲ್ಲಿ ನೀವು ಬೇಯಿಸ್ಕೊಳ್ಳಿ. ಇಲ್ಲ ನಮ್ಗೆ ಇನ್ನೂ ಲಿಕ್ವಿಡ್ ಫಾರ್ಮೇಷನಲ್ಲಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನಾನು ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸ್ತು, ಸೊ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ನಾನು ಬೇಯಿಸ್ಕೊತಾ ಇದ್ದೀನಿ. ತಳ ಅಂಟುಬಿಡುತ್ತೆ, ಏಕೆಂದರೆ ಯೋಕೆಲ್ಲ ಇರುತ್ತಲ್ಲ, ಸೊ ತಳ ಅಂಟೋ ಕಾರಣ ನೀವು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಇಲ್ಸ್ ಆದಮೇಲೂ ಕೂಡ ಆ್ಯಡ್ ಮಾಡ್ಕೊತಾರೆ. ಈ ಅಂಥದ್ದೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಿಮ್ ಆಫ್ ಮಾಡಿಬಿಡಿ, ಸಾಕು. ಈಗ ಮೊಟ್ಟೆ ಕೀಮಾ ಮಸಾಲ ರೆಡಿ ಟು ಸರ್ವ್. ನಾನು ಮಾಡಿದಂಥ ಈ ಮೊಟ್ಟೆ ಕೀಮಾ ಮಸಾಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಮೊಟ್ಟೆ ತುಂಬ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಚಿಕನ್ ತಿಂದಿಲ್ಲವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಈ ರೆಸಿಪಿ ಮೋಸ್ಟ್ಲಿ ಅವ್ರಿಗೂ ಇಷ್ಟ ಆಗತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನಿಮ್ಮ ಈ ಎಂಕರೇಜ್ಮೆಂಟ್ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇದೇ ಥರ ನಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಮೇಲೆ ಇರಲಿ ಅಂತ ಸದಾ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.